ವರ್ಷದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಗೊತ್ತು ಹಾಗೆ ಜನವರಿ 23ಗೆ ಏನು ನನ್ನ ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ನಾವು ಎಲ್ಲ ತಾಲೂಕು ಎಲ್ಲ ಡಿಸ್ಟ್ರಿಕ್ಟ್ಸು ಕೂಡ ನಾವು ಸುತ್ತಾಡಬೇಕು, ಸಿನಿಮಾನ ಪ್ರಮೋಷನ್ ಮಾಡಬೇಕು ಅಂತ. ಏಕೆಂದರೆ ನಾವು ಹೊಸೊಬ್ಬರು ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಸೊ ಈ ಸಲ ಅದು ಆಗಬಾರ್ದು, ಜನ ಥಿಯೇಟ್ರಿಗೆ ಬರಬೇಕು, ಆ ನಂಬಿಕೆನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿ ಸೊ ಎಲ್ಲ ಮನೆಗೂ ನಾವು ಬಾಗ್ಲತ್ತ ನಾವು ಹೋಗ್ಬಿಟ್ಟು ಬೇಡ್ಕೊಳ್ತಾ ಇದ್ದೀವಿ, ಸಿನಿಮಾಗೆ ಬನ್ನಿ, ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಉತ್ತರ ಕನ್ನಡ ಎಲ್ಲ ಮುಗೀತು. ಸೊ ಇವತ್ತು ದಾವಣಗೆರೆಗೆ ಬಂದಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಇವತ್ತು ಸಾಯಂಕಾಲ ದಾವಣಗೆರೆಯಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. ಸೊ ನಮ್ಮದು ಇಡೀ ಕಲ್ಟ್ ತಂಡ ಸೊ ಅದಕ್ಕೆ ಬಂದಿದ್ದೀವಿ. ಪ್ರವಾಸ ಶುರು ಮಾಡಿದ್ದು ಹೊಸಪೇಟೆ ವಿಜಯನಗರದಿಂದ. ಏನಕ್ಕೆ ಹೊಸಪೇಟೆ ವಿಜಯನಗರದಿಂದ ನಾವು ಇದು ಪ್ರವಾಸ ಶುರು ಮಾಡಿದಂದರೆ, ನಮ್ಮದು 30-40% ಸಿನಿಮಾ ಮೇಜರ್ ಕ್ಲೈಮ್ಯಾಕ್ಸು ಪ್ರೀ ಕ್ಲೈಮ್ಯಾಕ್ಸ್ ಎಲ್ಲ ನಾವು ಹಂಪಿಯಲ್ಲಿ ಶೂಟ್ ಮಾಡೋದ್ರಿಂದ ಸೊ ಆ ಒಂದು ಸೆಂಟಿಮೆಂಟಿಂದ ನಾವು ಅಲ್ಲಿಂದ ನಾವು ಶುರು ಮಾಡಿದ್ವಿ. ಸೊ ಎಲ್ಲ ಕಡೆಯೂ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಇದೆ. ಎಲ್ಲ ಕಡೆ ಜನ ಸೇರ್ತಿದ್ದಾರೆ, ಜನ ನಮ್ಮನ್ನು ಮೆಚ್ತಿದ್ದಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಿದ್ದಾರೆ. ಏನಕ್ಕೆ ನಾವು ಈಗಾಗಲೇ ಧಾರವಾಡಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ. ಹೆಚ್ಚು ಕಡಿಮೆ ಒಂದು 50-55 ಸಾವಿರ ಜನ ನನಗೆ ಬಂದಿದ್ದ ಮಾಹಿತಿ. ಸೊ ನನ್ನ ಕಣ್ಮುಂದೆ 35-40 ಸಾವಿರ ಜನ ಇದ್ದರು. ತಾವೆಲ್ಲ ವೀಡಿಯೋಸ್ ನೋಡಿರ್ತೀರ. ಅದಾದಮೇಲೆ ಹುಬ್ಳಿಯಲ್ಲೂ ಕೂಡ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ. ನಾನು ದೊಡ್ಡ ದೊಡ್ಡ ಕಾರ್ಯಕ್ರಮ ಬಗ್ಗೆ ಹೇಳ್ತಾ ಇರೋದು. ಚಿಕ್ಕ ಸಣ್ಣ ಪುಟ್ಟದ್ದು ರೋಡ್ ರ್ಯಾಲಿಗಳು ಆಗ್ಬೋದು, ಅಥವಾ ಸಣ್ಣ ಪುಟ್ಟದ್ದು ಸ್ಟೇಜ್ ಇವೆಂಟ್ಸ್ ಆ ಥರ ಬೇಜಾನು ಮಾಡಿಬಿಟ್ಟಿದ್ದೀನಿ ನಾನು. ಸೊ ಇವಾಗ ಚಿತ್ರದುರ್ಗಲ್ಲಿ ಮಾಡಿದ್ವಿ 2-3 ದಿನ ಹಿಂದೆ, 30ನೇ ತಾರೀಕಿಗೆ. ಅಲ್ಲೂ ತಾವು ನೋಡಿದ್ರಿ, 15-20 ಸಾವಿರ ಜನ ಸೇರಿದ್ರು. ಸೊ ಅಲ್ಲೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು. ಸೊ ಇವತ್ತು ದಾವಣಗೆರೆಯಲ್ಲಿ ಮಾಡ್ತಾಯಿದ್ದೀವಿ ಸರ್. ಅಯ್ಯೋ ಇನ್ನೂ ತುಂಬ ಇದೆ ಸರ್ ನಂದು. ನಾಳೆ ಚಿಕ್ಕಮಂಗ್ಳೂರು, ಹಾಸನ ಇದೆ, ಕೊಡಗು, ಚಾಮರಾಜನಗರ, ಮೈಸೂರು, ರಾಮನಗರ, ಮಂಡ್ಯ, ಇನ್ನೂ ತುಂಬ ಇದೆ ಸರ್. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, 31 ಡಿಸ್ಟ್ರಿಕ್ಟ್ ಮುಗಿಸ್ತೀನಿ ಸರ್. 31 ಡಿಸ್ಟ್ರಿಕ್ಟು ನಮ್ಮದು ಟೋಟಲ್ ಪ್ರವಾಸ ಇರೋದು. 31 ಡಿಸ್ಟ್ರಿಕ್ಟು, 88 ತಾಲೂಕು. ಇಲ್ಲಿವರೆಗೂ ಬಹುಶಃ ಯಾರೂ ಮಾಡಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಮುಂದೆ ನನ್ನ ಕೈಲೂ ಆಗಲ್ಲ ಅಂದ್ಕೊಳ್ತೀನಿ. ಅವ್ರಿಗೂ ಕೊಟ್ಟಿದ್ದಾರೆ ಅಭಿಮಾನಿಗಳು. ನಾವುಗಳು ನಿರ್ಮಾಪಕರಿಗೆ ಅನ್ನದಾತರು ಅಂತೀವಿ. ಅದನ್ನು ನಿಜವಾಗ್ಲೂ ಅನ್ನದಾತರು ಜನ. ಅವರು ಅನ್ನ ಹಾಕಿದ್ರೆ ನಮಗೆ ಅನ್ನ ಬೀಳೋದು ನಿರ್ಮಾಪಕರ ಮುಖಾಂತರ. ಸೊ ಅದಕ್ಕೆ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ.